Hello everyone, welcome to my YouTube channel. I am your Raghunatha R, Assistant Master, Government High School, Badavanalli, Madugiri Taluk, Tumkur District. Dear students, in the last video, we discussed about land use, meaning of land use, and the land use pattern of India. In this video, I am going to explain about agriculture of India. Dear students, do you know the meaning of agriculture? Tilling of the soil for raising food crops and raw materials needed by human beings is called agriculture. Tilling of the soil for raising food crops and raw material needed by human beings is called agriculture. Tilling means turning over the soil. Turning over the soil about 6 to 10 inches. Turning over the soil before planting new crops. ಇಲ್ಲಿ ಟಿಲ್ಲಿಂಗ್ ಅಂತಂದರೆ ಉಳುಮೆ ಮಾಡೋದು ಅಂತ. ಮಣ್ಣನ್ನು ತಿರುವಿ ಹಾಕ್ತಕ್ಕಂಥದ್ದು. ಹೊಸ ಬೆಳೆಯನ್ನು ಇಡೋದಕ್ಕಿಂತ ಮೊದಲು 6 ರಿಂದ 8 ಇಂಚು ಭೂಮಿಯ ಮಣ್ಣನ್ನು ತಿರುವಿ ಹಾಕ್ತಕ್ಕಂಥದ್ದು, ಉಳುಮೆ ಮಾಡ್ತಕ್ಕಂಥದ್ದು. ಏನಕ್ಕೆ? ಫಾರ್ ರೈಸಿಂಗ್ ಫುಡ್ ಕ್ರಾಪ್ಸ್, ಆಹಾರ ಧಾನ್ಯಗಳನ್ನು ಬೆಳಿಲಿಕ್ಕೆ. ಅಂಡ್ ರಾ ಮೆಟೀರಿಯಲ್, ಇತರೆ ಕಚ್ಚಾ ವಸ್ತುಗಳನ್ನು ನೀಡೆಡ್ ಬೈ ಹ್ಯೂಮನ್ ಬೀಯಿಂಗ್ಸ್, ಮನುಷ್ಯರಿಗೆ ಬೇಕಾಗಿರ್ತಕ್ಕಂಥ ಆಹಾರ ಧಾನ್ಯಗಳು ಮತ್ತು ಇತರೆ ಕಚ್ಚಾ ವಸ್ತುಗಳನ್ನು ಬೆಳೀತಕ್ಕಂಥದ್ದಕ್ಕೆ ನಾವು ಅಗ್ರಿಕಲ್ಚರ್ ಅಥವಾ ವ್ಯವಸಾಯ, ಕೃಷಿ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಲವನ್ನು ಉಳುಮೆ ಮಾಡಿ ಆಹಾರ ಧಾನ್ಯಗಳು ಮತ್ತು ನಮಗೆ ಬೇಕಾಗಿರ್ತಕ್ಕಂಥ ಇತರೆ ಕಚ್ಚಾ ವಸ್ತುಗಳನ್ನು ಬೆಳೆಯುವುದಕ್ಕೆ ಕೃಷಿ ಅಥವಾ ಅಗ್ರಿಕಲ್ಚರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ಅಗ್ರಿಕಲ್ಚರ್ ಅಂದ ತಕ್ಷಣ ಇಟ್ ನಾಟ್ ಓನ್ಲಿ ರೈಸಿಂಗ್ ಫುಡ್ ಕ್ರಾಪ್ಸ್ ಅಂಡ್ ರಾ ಮೆಟೀರಿಯಲ್, ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಸ್ಟಾಕ್ ರೈಸಿಂಗ್, ಪೌಲ್ಟ್ರಿ ಫಾರ್ಮಿಂಗ್ ಅಂಡ್ ಬೀ ಕೀಪಿಂಗ್. ಸ್ಟಾಕ್ ರೈಸಿಂಗ್ ಮೀನ್ಸ್ ಪಶು ಸಾಕಣೆ ಅಥವಾ ಪಶು ಸಂಗೋಪನೆ. ಪೌಲ್ಟ್ರಿ ಫಾರ್ಮಿಂಗ್ ಕೋಳಿ ಸಾಕಣೆ ಮತ್ತು ಜೇನು ಸಾಕಣೆ ಇವನ್ನೂ ಸಹ ಕೃಷಿ ಒಳಗೊಂಡಿದೆ. ಆಹಾರ ಧಾನ್ಯಗಳನ್ನು ಬೆಳೀತಕ್ಕಂಥದ್ರ ಜೊತೆಯಲ್ಲೇ ಪಶುಸಂಗೋಪನೆ, ಕೋಳಿ ಸಾಕಣೆ, ಜೇನು ಸಾಕಣೆ ಇವುಗಳನ್ನು ಸಹ ನಾವು ಕೃಷಿ ಅಥವಾ ಅಗ್ರಿಕಲ್ಚರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಡಿಯರ್ ಸ್ಟೂಡೆಂಟ್ಸ್, ಡೂ ಯು ನೋ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್? ಈಗ ವ್ಯವಸಾಯದ ಮಹತ್ವ ಏನು? ಭಾರತದಲ್ಲಿ ವ್ಯವಸಾಯಕ್ಕೆ ಅಷ್ಟೊಂದು ಪ್ರಾಧಾನ್ಯತೆಯನ್ನು ನಾವು ಯಾಕೆ ಕೊಟ್ಟಿದ್ದೀವಿ, ಅಥವಾ ಭಾರತದಲ್ಲಿ ವ್ಯವಸಾಯಕ್ಕೆ ಇರ್ತಕ್ಕಂಥ ಪ್ರಾಮುಖ್ಯತೆ ಏನು ಅಂತ ನಾವು ನೋಡೋದಾದ್ರೆ, ಅಗ್ರಿಕಲ್ಚರ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಏನ್ಷಿಯಂಟ್ ಆಕ್ಯುಪೇಷನ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಇದು ಇತ್ತೀಚೆಗೆ ಬೆಳೆದು ಬಂದಿರತಕ್ಕಂಥ ಒಂದು ಕಸುಬಲ್ಲ, ಇದು ಬಹಳ ಪುರಾತನ ಕಾಲದಿಂದಲೂ ಚಾಲ್ತಿಯಲ್ಲಿರ್ತಕ್ಕಂಥ, ಆಚರಣೆಯಲ್ಲಿರ್ತಕ್ಕಂಥ ಒಂದು ಕಸುಬು ಅಥವಾ ಒಂದು ಉದ್ಯೋಗ. Dear student, do you know India is the land of agriculture? India is the land of agriculture, or India is a country known for agriculture. ಭಾರತ ಕೃಷಿ ಪ್ರಧಾನ ರಾಷ್ಟ್ರ. ಭಾರತದಲ್ಲಿರ್ತಕ್ಕಂಥ ಸುಮಾರು 65% ಜನ ವ್ಯವಸಾಯವನ್ನೇ ತಮ್ಮ ಜೀವನೋಪಾಯಕ್ಕಾಗಿ ಅವಲಂಬಿಸಿದ್ದಾರೆ. More than 65% of the people depend on agriculture for their livelihood. The economic progress of the country depends on the progress of agriculture. So, agriculture is very important in India because more than 65% of the people depend upon agriculture, and the economic development of the country depend upon agriculture. Hence, agriculture is very important in India. ಭಾರತದಲ್ಲಿ ಈ ಒಂದು ವ್ಯವಸಾಯಕ್ಕೆ ಯಾಕೆ ಅಷ್ಟು ಆದ್ಯತೆಯನ್ನು ಕೊಟ್ಟಿದ್ದೀವಪ್ಪ ಅಂತಂದರೆ, agriculture is the main source of food for the people and fodder for domestic animals. It is the main source of food. ನಮಗೆಲ್ಲ ಈ ಒಂದು 130 ಕೋಟಿ ಭಾರತೀಯರಿಗೆ ಬೇಕಾಗಿರ್ತಕ್ಕಂಥ ಆಹಾರ ಧಾನ್ಯಗಳೇನಿದ್ದಾವೆ ಅವೆಲ್ಲವೂ ಕೃಷಿ ನಮಗೆ ಪೂರೈಸುತ್ತೆ. ಜೊತೆಗೆ ಇಟ್ ಪ್ರೊವೈಡ್ ಫೋಡರ್ ಮೀನ್ಸ್ ಮೇವ್ ಫಾರ್ ಡೊಮೆಸ್ಟಿಕ್ ಅನಿಮಲ್ಸ್. ನಮ್ಮ ಲೈಫ್ ಸ್ಟಾಕಿಗೆ ಏನು ಬೇಕಾಗಿದೆ, ಪಶುಗಳಿಗೆ ಏನು ಬೇಕಾಗಿದೆ, ಪಶುಗಳಿಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು
ನಮಗೆ ಕೃಷಿ ಅಂತಕ್ಕಂಥದ್ದು ಒದಗಿಸುತ್ತೆ. And it is the source of national income and revenue. Agriculture not only provide food grains, it is the main source of national income and revenue. ಭಾರತದ ಕೃಷಿ ರಾಷ್ಟ್ರೀಯ ವರಮಾನಕ್ಕೆ ತನ್ನದೇ ಆಗಿರ್ತಕ್ಕಂಥ ವರಮಾನವನ್ನು ಕೊಡ್ತಾ ಇದೆ. ಆ್ಯಂಡ್ ಇಟ್ ಸಪೋರ್ಟ್ಸ್ ಟರ್ಷರಿ ಸೆಕ್ಟರ್ಸ್. ತೃತೀಯ ರಂಗಕ್ಕೆ ಇದು ಆಧಾರವಾಗಿದೆ. ತೃತೀಯ ರಂಗಕ್ಕೆ ಅನೇಕ ರೀತಿಯಲ್ಲಿ ಸಹಕಾರವನ್ನು ಕೊಡುತ್ತೆ. ಇಲ್ಲಿ ಟರ್ಷರಿ ಸೆಕ್ಟರಲ್ಲಿ ಬ್ಯಾಂಕಿಂಗು, ಇನ್ಶೂರೆನ್ಸು, ಟ್ರಾನ್ಸ್ಪೋರ್ಟೇಷನ್ನು, ಟ್ರೇಡ್ ಆ್ಯಂಡ್ ಕಾಮರ್ಸು ಇವೆಲ್ಲವೂ ಟರ್ಷರಿ ಸೆಕ್ಟರಲ್ಲೇ ಬರ್ತಕ್ಕಂಥದ್ದು. ಈ ತೃತೀಯ ರಂಗದ ಬೆಳವಣಿಗೆಗೆ ಕೃಷಿ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತಾ ಇದೆ. ಆ್ಯಂಡ್ ಆಲ್ಸೋ ಇಟ್ ಇನ್ಫ್ಲೂಯೆನ್ಸ್ ಆನ್ ದ ಪೊಲಿಟಿಕಲ್ ಆ್ಯಂಡ್ ಸೋಷಿಯಲ್ ಸಿಚುಯೇಷನ್ ಆಫ್ ದ ಕಂಟ್ರಿ. ದೇಶದ ರಾಜಕೀಯ ಮತ್ತು ಸಾಮಾಜಿಕ ಸ್ಥಿತಿಗತಿಗಳನ್ನು ನಿರ್ಧರಿಸುವಲ್ಲಿ ಕೃಷಿ ತನ್ನದೇ ಆಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು ಹೊಂದಿದೆ. ಜೊತೆಗೆ ಇಟ್ ಪ್ರೊವೈಡ್ ರಾ ಮೆಟೀರಿಯಲ್ಸ್ ಟು ಮೆನಿ ಇಂಡಸ್ಟ್ರೀಸ್. ಅನೇಕ ಕೈಗಾರಿಕೆಗಳು ಈ ಒಂದು ಕೃಷಿಯನ್ನು ಅವಲಂಬಿಸಿದ. ಉದಾಹರಣೆಗೆ ಶುಗರ್ ಇಂಡಸ್ಟ್ರಿ ಇರ್ಬೋದು, ಕಾಟನ್ ಇಂಡಸ್ಟ್ರಿ ಇರ್ಬೋದು, ಜೂಟ್ ಇಂಡಸ್ಟ್ರಿ ಇರ್ಬೋದು. ಹೀಗೆ ಬೇರೆ ಬೇರೆ ಕೈಗಾರಿಕೆಗಳು ಈ ಒಂದು ಕೃಷಿಯನ್ನು ಅವಲಂಬಿಸಿ ಸ್ಥಾಪನೆ ಆಗಿದ್ದಾವೆ. ಸೊ ಈ ಎಲ್ಲ ದೃಷ್ಟಿಯಿಂದ ನೋಡಿದಾಗ ಕೃಷಿ ತನ್ನದೇ ಆಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು ಭಾರತದಲ್ಲಿ ಪಡ್ಕೊಂಡಿದೆ. ಡಿಯರ್ ಸ್ಟೂಡೆಂಟ್ಸ್, ನೌ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಟೈಪ್ಸ್ ಆಫ್ ಅಗ್ರಿಕಲ್ಚರ್. ಈಗ ಕೃಷಿ ಅಂದ ತಕ್ಷಣ ನಾವು ವ್ಯವಸಾಯ ಮಾಡ್ತೀವಿ. ವ್ಯವಸಾಯ ಅಂದ ತಕ್ಷಣ ಅದರಲ್ಲಿ ಅನೇಕ ವಿಧಗಳನ್ನು ನಾವು ಗುರುತಿಸ್ಬೋದು. ಸೊ ಅದರಲ್ಲಿ ಮೊದಲನೇದಂತಾರೆ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್. ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್, ಜೀವನಾಧಾರ ಬೇಸಾಯ. ಇಲ್ಲಿ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನು, ಜೀವನ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಬೆಳ್ಕೊಳ್ತಕ್ಕಂಥದ್ದನ್ನೇ ನಾವು ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಅಂತ ಹೇಳ್ಬೋದು. ದ ಪ್ರೊಡಕ್ಷನ್ ಆಫ್ ಕ್ರಾಪ್ಸ್ ಈಸ್ ಕನ್ಸ್ಯೂಮ್ಡ್ ಆಲ್ಮೋಸ್ಟ್ ಬೈ ದ ಫಾರ್ಮರ್ ಆ್ಯಂಡ್ ಹಿಸ್ ಫ್ಯಾಮಿಲಿ, living only a small portion of sale. This type of farming is called subsistence farming. In the subsistence farming, the production of crops is consumed almost by the farmer and his family. ನೋಡಿ, ಜೀವನಾಧಾರ ಬೇಸಾಯದಲ್ಲಿ ಏನು ಮಾಡ್ತಾನೆ ರೈತ, ತಾನು ಪ್ರೊಡಕ್ಷನ್ ಮಾಡಿರ್ತಕ್ಕಂಥ, ಉತ್ಪಾದನೆ ಮಾಡಿರ್ತಕ್ಕಂಥ ಬೆಳೆಯ ಬಹುಭಾಗವನ್ನು ಕನ್ಸ್ಯೂಮ್ಡ್ ಉಪಯೋಗಿಸ್ತಾನೆ ಅವನಿಗೆ ಮತ್ತು ಅವನ ಫ್ಯಾಮಿಲಿಗೆ. ಲಿವಿಂಗ್ ಓನ್ಲಿ ಸ್ಮಾಲ್ ಪೋರ್ಷನ್, ಕಡಿಮೆ ಏನು ಅತ್ಯಲ್ಪ ಉಳಿದಿರ್ತಕ್ಕಂಥದ್ದನ್ನು ಅವನು ಸೇಲ್ ಮಾಡ್ತಾನೆ. ದಿಸ್ ಟೈಪ್ ಆಫ್ ಫಾರ್ಮಿಂಗ್ ಈಸ್ ಕಾಲ್ಡ್ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್. ಇಂಥ ಬೇಸಾಯವನ್ನೇ ನಾವು ಜೀವನಾಧಾರ ಬೇಸಾಯ ಅಂತೀವಿ. ಜೀವನಾಧಾರ ಬೇಸಾಯದಲ್ಲಿ ರೈತ ತನಗೆ ಮತ್ತು ತನ್ನ ಕುಟುಂಬಕ್ಕೆ ಸಾಕಾಗುವಷ್ಟನ್ನು ಇಟ್ಕೊಂಡು ಉಳಿದ ಸ್ವಲ್ಪ ಪ್ರಮಾಣವನ್ನು ಮಾರಾಟ ಮಾಡ್ತಾನೆ. ಆದ್ದರಿಂದ ಇದನ್ನು ಜೀವನಾಧಾರ ಬೇಸಾಯ, ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇನ್ ದ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್, ದ ಫಾರ್ಮರ್ಸ್ ಯೂಸ್ಡ್ ಪ್ರಿಮಿಟಿವ್ ಮೆಥಡ್ಸ್ ಆಫ್ ಕಲ್ಟಿವೇಶನ್. ಇಲ್ಲಿ ಬಹಳ ಪ್ರಿಮಿಟಿವ್ ಮೆಥಡ್, ಅಂದರೆ ಪುರಾತನ ಕಾಲದಿಂದ ಆಚರಣೆಯಲ್ಲಿರ್ತಕ್ಕಂಥದ್ದನ್ನೇ ಅವನು ಮಾಡ್ತಾ ಹೋಗ್ತಾನೆ. ನವೀನ ಮಾದರಿಯ ವ್ಯವಸಾಯವನ್ನು ಇವನು ಅಳವಡಿಸಿಕೊಂಡಿರೋದಿಲ್ಲ. ವೈಜ್ಞಾನಿಕ ಪದ್ಧತಿಯನ್ನು ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಅಲ್ಲಿ ಬಳಕೆ ಮಾಡೋದಿಲ್ಲ. ಈ ಯೂಸ್ಡ್ ಓನ್ಲಿ primitive methods of cultivation. Subsistence farming is widely practiced in northeastern states. ಈಶಾನ್ಯ ರಾಜ್ಯಗಳಲ್ಲಿ ನಾವು ಈ ಒಂದು ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಅನ್ನು ಕಾಣ್ತೀವಿ. ಒಡಿಶಾ, ಮಧ್ಯಪ್ರದೇಶದಲ್ಲೂ ಇದೆ. ಇನ್ನು ಈಶಾನ್ಯ ರಾಜ್ಯಗಳು ಒಡಿಶಾ, ಮಧ್ಯಪ್ರದೇಶದಲ್ಲಿ ಈ ಒಂದು ಸಬ್ಸಿಸ್ಟೆನ್ಸ್ ಫಾರ್ಮಿಂಗು ಆಚರಣೆಯಲ್ಲಿರ್ತಕ್ಕಂಥದ್ದನ್ನು ನಾವು ಹೆಚ್ಚಾಗಿ ಕಾಣಬಹುದು. there are two types of subsistence farming. ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಅಲ್ಲಿ ಅಥವಾ ಜೀವನಾಧಾರ ವ್ಯವಸಾಯದಲ್ಲಿ ನಾವು ಮುಖ್ಯವಾಗಿ ಎರಡು ವಿಧಗಳನ್ನು ಗುರುತಿಸ್ತೀವಿ. ಒಂದು ಶಿಫ್ಟಿಂಗ್ ಫಾರ್ಮಿಂಗ್, ಇನ್ನೊಂದು ಸೆಡೆಂಟರಿ ಫಾರ್ಮಿಂಗ್. ಶಿಫ್ಟಿಂಗ್ ಫಾರ್ಮಿಂಗ್, ಸೆಡೆಂಟರಿ ಫಾರ್ಮಿಂಗ್. ಶಿಫ್ಟಿಂಗ್ ಫಾರ್ಮಿಂಗ್ ಅಂತಂದರೆ ಸ್ಥಳಾಂತರ ಬೇಸಾಯ. ಸೆಡೆಂಟರಿ ಫಾರ್ಮಿಂಗ್ ಅಂದರೆ ಸ್ಥಿರ ಬೇಸಾಯ. ಶಿಫ್ಟಿಂಗ್ ಫಾರ್ಮಿಂಗ್, it is a type of agriculture. Dear students, shifting farming is a type of agriculture in which a patch of forest, a small portion of forest, or a small piece of forest land is cleared and burnt to be cultivated for a few years until the fertility of the soil is reduced.
ಸ್ಥಳಾಂತರ ಬೇಸಾಯ ಅಂತಕ್ಕಂಥದ್ದು ಕೃಷಿಯ ಒಂದು ಪದ್ಧತಿ. ಇದರಲ್ಲಿ ಏನಾಗಿದೆಪ್ಪ ಅಂದರೆ ಅರಣ್ಯದ ಸ್ವಲ್ಪ ಭಾಗವನ್ನ ಕಡಿದು ಅಲ್ಲಿರ್ತಕ್ಕಂಥ ಕಳ್ಳೆ ಮುಳ್ಳು ಅಥವಾ ಗಿಡ ಗೆಂಟೆಗಳನ್ನೆಲ್ಲ ಸುಟ್ಟು ಅಲ್ಲಿ ವ್ಯವಸಾಯವನ್ನ ಮಾಡ್ತಾರೆ. ಸ್ವಲ್ಪ ಕಾಲದ ನಂತರ ಏನಾಗುತ್ತೆ, ಆ ಭೂಮಿ ತನ್ನ ಫಲವತ್ತತೆಯನ್ನು ಕಳ್ಕೊಂಡಾಗ ಆ ನೆಲವನ್ನು ಬಿಟ್ಟು ಅವರು ಮುಂದಕ್ಕೆ ಹೋಗಿ ಬೇರೆ ಬೇರೆ ಕಡೆಯಲ್ಲಿ ವ್ಯವಸಾಯವನ್ನು ಮಾಡ್ತಾರೆ. ದ ಲ್ಯಾಂಡ್ ಈಸ್ ದೆನ್ ಅಬಾಂಡೋನ್ಡ್. ಅಬಾಂಡೋನ್ಡ್ ಅಂದರೆ ಕೈ ಬಿಡ್ತಕ್ಕಂಥದ್ದು. ದ ಲ್ಯಾಂಡ್ ಈಸ್ ದೆನ್ ಅಬಾಂಡೋನ್ಡ್ ಅಂಡ್ ನ್ಯೂ ಫಾರೆಸ್ಟ್ ಏರಿಯಾಸ್ ಆರ್ ಕ್ಲಿಯರ್ಡ್ ಅಂಡ್ ಬರ್ಡ್ ಫಾರ್ ಕಲ್ಟಿವೇಶನ್. ಅರಣ್ಯದ ಯಾವುದೋ ಒಂದು ಪ್ರದೇಶದಲ್ಲಿ ಏನಿರುತ್ತೆ ಅಲ್ಲಿರ್ತಕ್ಕಂಥ ಗಿಡ ಮರಗಳನ್ನು ಕಡಿದು ಬಿಟ್ಟು ಅಲ್ಲಿ ಜಾಗವನ್ನು ಸುಟ್ಟು ವ್ಯವಸಾಯವನ್ನು ಮಾಡ್ತಾರೆ. 1 ವರ್ಷ 2 ವರ್ಷ ಆದ್ಮೇಲೆ ಏನಾಗುತ್ತೆ, ಅಲ್ಲಿ ಮಣ್ಣು ತನ್ನ ಫಲವತ್ತತೆಯನ್ನು ಕಳ್ಕೊಂಡಾಗ ದ ಲ್ಯಾಂಡ್ ಈಸ್ ದೆನ್ ಅಬಾಂಡೋನ್ಡ್. ಆ ನೆಲವನ್ನು ಬಿಟ್ಟು ಅಂಡ್ ನ್ಯೂ ಫಾರೆಸ್ಟ್ ಏರಿಯಾಸ್ ಆರ್ ಕ್ಲಿಯರ್ಡ್. ಆ ಜಾಗವನ್ನು ಬಿಟ್ಟು ಇನ್ನೊಂದು ಹೊಸ ಭೂಪ್ರದೇಶಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಗಿಡ ಮರಗಳನ್ನು ಕಡಿದು ಮತ್ತೆ ಸುಟ್ಟು ವ್ಯವಸಾಯವನ್ನು ಮಾಡ್ತಕ್ಕಂಥದ್ದು. ಅಂದರೆ ಈ ವರ್ಷ ಇಲ್ಲಿ ವ್ಯವಸಾಯ ಮಾಡಿದರೆ ಇನ್ನೊಂದು ವರ್ಷದಲ್ಲಿ ಇನ್ನೊಂದು ಕಡೆ ಹೋಗಿ ವ್ಯವಸಾಯವನ್ನು ಮಾಡ್ತಕ್ಕಂಥದ್ದು. ಅದಕ್ಕೆ ಇದನ್ನು ಶಿಫ್ಟಿಂಗ್ ಫಾರ್ಮಿಂಗ್, ಸ್ಥಳಾಂತರ ಬೇಸಾಯ ಅಂತಂದು ಹೇಳ್ಬಿಟ್ಟು ಕರೀತಾರೆ. It is practiced by the tribal in the forest area like Assam, Meghalaya, Nagaland, Madhya Pradesh, Kerala and Odisha. It is well practiced in northeastern states, especially in Assam, Meghalaya, Nagaland and also including Madhya Pradesh and also Kerala. It is the suitable example for shifting cultivation. A patch of forest is cleared and burnt to be cultivation. When soil lost their fertility, then search for other land in forest. ಇಲ್ಲಿ ಕಡಿದು ಬೆಂಕಿ ಇಟ್ಟು ವ್ಯವಸಾಯವನ್ನು ಮಾಡ್ತಾರೆ. ಈ ವ್ಯವಸಾಯ ಮಾಡಬೇಕಾದ್ರೆ ಫಲವತ್ತತೆಯನ್ನು ಕಳ್ಕೊಂಡಾಗ ಆ ಜಾಗ ಬಿಟ್ಟು ಮತ್ತೊಂದು ಕಡೆ ಹೋಗಿ ಮತ್ತೆ ಅದೇ ರೀತಿ ಕಾಡನ್ನು ಕಡಿದು ಬೆಂಕಿ ಇಟ್ಟು ಸುಟ್ಟು ಮತ್ತೆ ವ್ಯವಸಾಯವನ್ನು ಮಾಡ್ತಕ್ಕಂಥದ್ದು. ಸೊ ಇದಕ್ಕಾಗಿ ಇದನ್ನು ಶಿಫ್ಟಿಂಗ್ ಕಲ್ಟಿವೇಶನ್ ಅಂತ ಕರೀತಾರೆ. ಅನದರ್ ಟೈಪ್ಸ್ ಆಫ್ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಈಸ್ ಸೆಡೆಂಟರಿ ಫಾರ್ಮಿಂಗ್. It is the second type of subsistence farming. What is meant by sedentary farming? It is cultivation of land at a fixed location instead of shifting from one place to another. Shifting farming ನಲ್ಲಿ ಏನು ಮಾಡಿದ್ವಿ, ಇಲ್ಲಿ ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ವ್ಯವಸಾಯವನ್ನು ಮಾಡ್ತಾ ಇದ್ರೆ, ಸೆಡೆಂಟರಿ ಫಾರ್ಮಿಂಗ್ ಅಲ್ಲಿ a fixed location. It is the cultivation of land at a fixed location. ನಿರ್ದಿಷ್ಟಪಡಿಸಿದ ಜಾಗದಲ್ಲಿ ವ್ಯವಸಾಯವನ್ನು ಮಾಡ್ತಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ವರ್ಷದಿಂದ ವರ್ಷಕ್ಕೆ ಜಾಗವನ್ನು ಬದಲಾಯಿಸೋದಿಲ್ಲ. ಒಂದೇ ಜಾಗದಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಭೂಭಾಗದಲ್ಲೇ ವ್ಯವಸಾಯವನ್ನು ಮಾಡ್ತಕ್ಕಂಥದ್ದು. ದ ಫಾರಮ್ ಲ್ಯಾಂಡ್ ಈಸ್ ನಾಟ್ ಅಬಾಂಡೋನ್ಡ್. ಇಲ್ಲಿ ಯಾವುದೇ ಕಾರಣಕ್ಕೂ ಅಬಾಂಡೋನ್ಡ್ ಅಂದರೆ ಕೈ ಬಿಡೋದಿಲ್ಲ, ಬಟ್ ಕಲ್ಟಿವೇಟೆಡ್ ಇಯರ್ ಆಫ್ಟರ್ ಇಯರ್. ಅದೇ ಜಾಗದಲ್ಲೇ ಪ್ರತಿ ವರ್ಷ ವ್ಯವಸಾಯವನ್ನು ಮಾಡ್ತಕ್ಕಂಥದ್ದು. ಇಟ್ ಈಸ್ ಕಾಲ್ಡ್ ಆಸ್ ಸೆಡೆಂಟರಿ ಫಾರ್ಮಿಂಗ್. ವ್ಯವಸಾಯವನ್ನು ಮಾಡ್ತಕ್ಕಂಥದ್ದು ಒಂದೇ ಜಾಗದಲ್ಲೇ ಮಾಡೋದು, ಪ್ರತಿ ವರ್ಷ ಅದೇ ಭೂಮಿಯಲ್ಲೇ ವ್ಯವಸಾಯವನ್ನು ಕಂಟಿನ್ಯೂ ಮಾಡ್ತಕ್ಕಂಥದ್ದನ್ನು ನಾವು ಸೆಡೆಂಟರಿ ಫಾರ್ಮಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅನದರ್ ಟೈಪ್ ಆಫ್ ಫಾರ್ಮಿಂಗ್ ಈಸ್ ಇಂಟೆನ್ಸಿವ್ ಫಾರ್ಮಿಂಗ್. ಇಂಟೆನ್ಸಿವ್ ಫಾರ್ಮಿಂಗ್ ಅಂದರೆ ತೀವ್ರ ಬೇಸಾಯ ಅಂತ. A method of farming in which a large amount of capital and labor are applied per unit of land is called intensive farming. Intensive farming is a method of farming. ಇದು ಒಂದು ವ್ಯವಸಾಯದ ವಿಧಾನ. ಇಲ್ಲಿ a large amount of capital and labor are applied per unit of land. ಒಂದು ನಿರ್ದಿಷ್ಟ ಘಟಕಕ್ಕೆ ಸೇರಿದ, ಅಂದರೆ ಒಂದು ನಿರ್ದಿಷ್ಟ ಘಟಕ, ಒಂದು ಭೂಮಿಯನ್ನು ಒಂದು 5 ಎಕರೆನೋ 10 ಎಕರೆನೋ ಒಂದು ಯೂನಿಟ್ ಅಂತ ಅಂದ್ಕೊಂಡ್ರೆ ಅದಕ್ಕೆ ನಾವು ದೊಡ್ಡ ಪ್ರಮಾಣದಲ್ಲಿ ಬಂಡವಾಳ ಮತ್ತು ಕಾರ್ಮಿಕರನ್ನು ಒದಗಿಸೋದ್ರ ಮೂಲಕ ವ್ಯವಸಾಯ ಮಾಡ್ತಾ ಇದ್ರೆ ಅದನ್ನು ಇಂಟೆನ್ಸಿವ್ ಫಾರ್ಮಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇಟ್ ಈಸ್ ಕಾಮನ್ ಇನ್ ದ ಫರ್ಟೈಲ್ ಅಂಡ್ ಇರಿಗೇಟೆಡ್ ಏರಿಯಾಸ್ ಆಫ್ ದ ಕಂಟ್ರಿ. ದ ಇಂಟೆನ್ಸಿವ್ ಫಾರ್ಮಿಂಗ್ ಈಸ್ ಕಾಮನ್ ಇನ್ ಇರಿಗೇಟೆಡ್ ಏರಿಯಾಸ್. ಎಲ್ಲೆಲ್ಲಿ ನೀರಾವರಿ ಇದೆಯೋ ಅಲ್ಲೆಲ್ಲ ಇಂಟೆನ್ಸಿವ್ ಫಾರ್ಮಿಂಗ್ ಇರುತ್ತೆ. ಅಂಡರ್ ದಿಸ್ ಟೈಪ್ ಆಫ್ ಫಾರ್ಮಿಂಗ್ ಲ್ಯಾಂಡ್ ಇಸ್ ಕಲ್ಟಿವೇಟೆಡ್ ಇಂಟೆನ್ಸಿವ್ಲಿ ಥ್ರೂ ಔಟ್ ದ ಇಯರ್. ವರ್ಷ ಪೂರ್ತಿ ಇಲ್ಲಿ ಬೆಳೆಗಳನ್ನು ಬೆಳೀತಾ ಇರ್ತಾರೆ. ಈಗ ಮಳೆ ಆಶ್ರಿತ ಆದರೆ ಮಳೆಗಾಲದಲ್ಲಿ ಮಾತ್ರ ಬೆಳೆ ಬೆಳೀತಾರೆ,
ಆದರೆ ಇಂಟೆನ್ಸಿವ್ ಫಾರ್ಮಿಂಗು ನೀರಾವರಿ ಏರಿಯಾದಲ್ಲಿ ಕಂಡುಬರೋದ್ರಿಂದ ಇಲ್ಲಿ ವರ್ಷ ಪೂರ್ತಿ ಒಂದಲ್ಲ ಒಂದು ಬೆಳೆಯನ್ನು ಬೆಳೀತಾ ಹೋಗ್ತಾರೆ. ಫಾರ್ಮರ್ಸ್ ಟ್ರೈ ಟು ರೈಸ್ 2 or more crops to get maximum production from small land holding. ಇಲ್ಲಿ ವರ್ಷಕ್ಕೆ 2-3 ಬೆಳೆಗಳನ್ನು ಬೆಳೀತಾ ಹೋಗ್ತಾರೆ. ಅತಿ ಹೆಚ್ಚಾಗಿರ್ತಕ್ಕಂಥ ಬಂಡವಾಳವನ್ನು ಹಾಕ್ತಾರೆ, ಆಧುನಿಕ ಕೃಷಿ ಪದ್ಧತಿಯನ್ನು ಅನುಸರಿಸ್ತಾರೆ, ಅತಿ ಹೆಚ್ಚಾಗಿ ಕಾರ್ಮಿಕರನ್ನು ಕೊಡ್ತಾರೆ. ಹಾಗಾಗಿ ಅತಿ ಹೆಚ್ಚು ಇಳುವರಿಯನ್ನು ಈ ಒಂದು ವ್ಯವಸಾಯದಲ್ಲಿ ನಾವು ಕಾಣಬಹುದಾಗಿದೆ. ನೆಕ್ಸ್ಟ್, ಕಮರ್ಷಿಯಲ್ ಫಾರ್ಮಿಂಗ್, ವಾಣಿಜ್ಯ ಬೇಸಾಯ. A system of farming in which crops are grown for the market is called commercial farming. ಇಲ್ಲಿ ಮಾರುಕಟ್ಟೆಗಾಗಿನೇ ಬೆಳೆಯನ್ನು ಬೆಳೀತಕ್ಕಂಥದ್ದು. Crops are grown for the market. Crops are grown for the market is called commercial farming. Under this type of farming, only cash crops are cultivated on large scale. ಇಲ್ಲಿ ಬೆಳೀತಕ್ಕಂಥದ್ದು ಏನಪ್ಪ ಅಂದರೆ ಕ್ಯಾಶ್ ಕ್ರಾಪ್ಸ್, ಹಣದ ಬೆಳೆಗಳು. ಬಹುಶಃ ಟೊಬ್ಯಾಕೊ, ಕಾಟನ್, ಶುಗರ್ ಕೇನ್ ಇಂಥ ಬೆಳೆಗಳನ್ನೇ ನಾವಿಲ್ಲಿ ಬೆಳೀತಕ್ಕಂಥದ್ದು. ಕಮರ್ಷಿಯಲ್ ಫಾರ್ಮಿಂಗಲ್ಲಿ ದ ಫಾರ್ಮರ್ ಗ್ರೋನ್ ಓನ್ಲಿ ಕ್ಯಾಶ್ ಕ್ರಾಪ್ಸ್. ಹಿಯರ್ ಯೂಸಿಂಗ್ ಸ್ಮಾಲ್ ಅಮೌಂಟ್ ಆಫ್ ಲೇಬರ್, ಮಷಿನರಿ ಆ್ಯಂಡ್ ಸೈಂಟಿಫಿಕ್ ಮೆಥಡ್ ಆಫ್ ಕಲ್ಟಿವೇಶನ್. ಇಲ್ಲಿ ಲೇಬರ್ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬಳಸ್ತಾರೆ, ಜೊತೆಗೆ ಮಷಿನರಿಯನ್ನು ಬಳಸ್ತಾರೆ. ಆಗ ಇದರ ಜೊತೆಯಲ್ಲಿ ವೈಜ್ಞಾನಿಕ ವಿಧಾನವನ್ನು ಅನುಸರಿಸಿ ಬೆಳೆಯನ್ನು ಬೆಳೀತಾರೆ. ಉದಾಹರಣೆಗೆ ಹತ್ತಿ ಬೆಳೆ ಬೆಳಿಬೇಕಪ್ಪ ಅಂತಂದರೆ ಇಲ್ಲಿ ಔಷಧಿಗಳನ್ನು, ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡ್ತಾ ಹೋಗ್ಬೋದು. ಇಟ್ ಈಸ್ ದ ಸೂಟಬಲ್ ಎಕ್ಸಾಂಪಲ್ ಫಾರ್ ಕಮರ್ಷಿಯಲ್ ಫಾರ್ಮಿಂಗ್. ನೆಕ್ಸ್ಟ್ ಒನ್ ಈಸ್ ಮಿಕ್ಸೆಡ್ ಫಾರ್ಮಿಂಗ್, ಮಿಶ್ರ ಬೇಸಾಯ. Agriculture involving the cultivation of crops and livestock rearing is called mixed farming. ಇಲ್ಲಿ ವ್ಯವಸಾಯವನ್ನು ಮಾಡೋದ್ರ ಜೊತೆಗೆ ಲೈವ್ ಸ್ಟಾಕ್ ರೇರಿಂಗ್, ಪಶುಗಳನ್ನು ಸಾಕ್ತಕ್ಕಂಥದ್ದು, ಕೋಳಿ ಸಾಕಣೆಯನ್ನು ಮಾಡ್ತಕ್ಕಂಥದ್ದು, ಕುರಿ ಸಾಕಣೆಯನ್ನು ಮಾಡ್ತಕ್ಕಂಥದ್ದು, ಜೇನು ಸಾಕಣೆಯನ್ನು ಮಾಡ್ತಕ್ಕಂಥದ್ದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ವ್ಯವಸಾಯದ ಜೊತೆ ಉಪಕಸುಬಾಗಿ ಅವುಗಳನ್ನು ಮಾಡ್ತಾ ಇದ್ರೆ ದಟ್ ಈಸ್ ಕಾಲ್ಡ್ ಆಸ್ ಮಿಕ್ಸೆಡ್ ಫಾರ್ಮಿಂಗ್. ಫಾರ್ಮರ್ಸ್ ಗೆಟ್ ಇನ್ಕಮ್ ಫ್ರಮ್ ಬೋತ್, ಎರಡರಿಂದಲೂ ಆದಾಯವನ್ನು ಪಡಿತಾರೆ. ಮೀನು ಸಾಕ್ಬೋದು, ಕೋಳಿ ಸಾಕ್ಬೋದು, ಕುರಿ ಸಾಕ್ಬೋದು, ಮೇಕೆ ಸಾಕ್ಬೋದು, ಮೊಲ ಸಾಕ್ಬೋದು. ಇದರಿಂದಲೂ ರೈತರಿಗೆ ಆದಾಯ ಬರ್ತಾ ಹೋಗ್ತದೆ. ಈ ಒಂದು ಮಿಕ್ಸೆಡ್ ಫಾರ್ಮಿಂಗ್ ಹ್ಯಾಸ್ ಬಿನ್ ಇಂಟ್ರಡ್ಯೂಸ್ಡ್ ಇನ್ ಇಂಡಿಯಾ ಸಿನ್ಸ್ 1951. 1951ರಿಂದಲೂ ಭಾರತದಲ್ಲಿ ಈ ಮಿಕ್ಸೆಡ್ ಫಾರ್ಮಿಂಗ್ ಚಾಲ್ತಿಯಲ್ಲಿದೆ. ನೋಡಿ, ವ್ಯವಸಾಯವನ್ನು ಮಾಡ್ತಾರೆ, ಜೊತೆಗೆ ಈ ಒಂದು ಪೌಲ್ಟ್ರಿ ಫಾರ್ಮನ್ನು ಮಾಡಿಕೊಂಡು ಜೊತೆಯಲ್ಲೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನು ನಾವು ಮಿಕ್ಸೆಡ್ ಫಾರ್ಮಿಂಗ್ ಉದಾಹರಣೆಯಾಗಿ ಕೊಡಬಹುದು. ನೆಕ್ಸ್ಟ್ ಒನ್, ಪ್ಲಾಂಟೇಶನ್ ಫಾರ್ಮಿಂಗ್, ತೋಟಗಾರಿಕಾ ಬೇಸಾಯ ಅಂತ ಕರೀಬಹುದು. ಇಟ್ ರೆಫರ್ಸ್ ಟು ದ ಕಲ್ಟಿವೇಶನ್ ಆಫ್ ಸಿಂಗಲ್ ಕ್ರಾಪ್ ಆನ್ ಎ ಲಾರ್ಜ್ ಎಸ್ಟೇಟ್ ಫಾರ್ ದ ಮಾರ್ಕೆಟ್. ಅಂದರೆ ಅತಿ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಭೂಪ್ರದೇಶದಲ್ಲಿ ವ್ಯವಸಾಯವನ್ನು, ಒಂದೇ ಬೆಳೆಯನ್ನು ಬೆಳೀತಕ್ಕಂಥದ್ದು. ಹೆಚ್ಚು ವಿಸ್ತೀರ್ಣವಾದ ಕೃಷಿ ಭೂಮಿಯಲ್ಲಿ ಒಂದೇ ಬೆಳೆಯನ್ನು ಬೆಳೀತಕ್ಕಂಥದ್ದಕ್ಕೆ ನಾವೇನಂತ ಕರಿತೀವಿ? ಪ್ಲಾಂಟೇಶನ್ ಫಾರ್ಮಿಂಗ್ ಅಂತ ಕರಿತೀವಿ. ಇಟ್ ರೆಫರ್ಸ್ ಟು ದ ಕಲ್ಟಿವೇಶನ್ ಆಫ್ ಸಿಂಗಲ್ ಕ್ರಾಪ್ ಆನ್ ಲಾರ್ಜ್ ಎಸ್ಟೇಟ್ಸ್ ಫಾರ್ ದ ಮಾರ್ಕೆಟ್. ಇಲ್ಲಿ ಕೇವಲ ಮಾರುಕಟ್ಟೆಗಾಗಿ ಬೆಳೆಯನ್ನು ಬೆಳೀತಾರೆ, ಯಾವುದೇ ಕಾರಣಕ್ಕೂ ತಮ್ಮ ಕುಟುಂಬಕ್ಕಾಗಿ ಇಲ್ಲಿ ಬೆಳೆಯನ್ನು ಬೆಳೆಯೋದಿಲ್ಲ. ಮಾರುಕಟ್ಟೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡೇ ಬೆಳೆಯನ್ನು ಬೆಳೀತಕ್ಕಂಥದ್ದು. ಇಟ್ ರಿಕ್ವೈರ್ಸ್ ಮೋರ್ ಲೇಬರ್ ಆ್ಯಂಡ್ ಕ್ಯಾಪಿಟಲ್. ದ ಪ್ಲಾಂಟೇಶನ್ ಫಾರ್ಮಿಂಗ್ ರಿಕ್ವೈರ್ ಮೋರ್ ಲೇಬರ್ ಆ್ಯಂಡ್ ಕ್ಯಾಪಿಟಲ್. ಅತಿ ಹೆಚ್ಚು ಕಾರ್ಮಿಕರು ಬೇಕು, ಬಂಡವಾಳನೂ ಜಾಸ್ತಿ ಬೇಕು. ಟೀ, ಕಾಫಿ, ರಬ್ಬರ್, ಕೋಕೋನಟ್ ಆರ್ ದ ಇಂಪಾರ್ಟೆಂಟ್ ಕ್ರಾಪ್ಸ್ ಆಫ್ ಪ್ಲಾಂಟೇಶನ್ ಕ್ರಾಪ್ಸ್ ಆಫ್ ಇಂಡಿಯಾ. ಚಹಾ ತೋಟ, ಇದು ಅಸ್ಸಾಂನಲ್ಲಿ ಕಂಡು ಬರ್ತಕ್ಕಂಥ ಚಹಾ ತೋಟ, ಇದು ಪ್ಲಾಂಟೇಶನ್ ಕ್ರಾಪ್ಸ್ಗೆ ಉತ್ತಮವಾಗಿರ್ತಕ್ಕಂಥ ಉದಾಹರಣೆ. ನೆಕ್ಸ್ಟ್, ಡ್ರೈ ಫಾರ್ಮಿಂಗ್, ಒಣ ಬೇಸಾಯ. A method of farming carried on areas which receive scanty rainfall and where irrigation is either absent or limited is called dry farming. ಎಲ್ಲಿ ಮಳೆ ಕಡಿಮೆ ಬೀಳುತ್ತೋ ಜೊತೆಗೆ ನೀರಾವರಿ ಸೌಲಭ್ಯ ಪೂರ್ತಿ ಇರೋದೇ ಇಲ್ಲ, ಇದ್ರೂ ಅಲ್ಪ ಸ್ವಲ್ಪ ಇದ್ದರೆ ಅಂಥ ಕಡೆಗಳಲ್ಲಿ ವ್ಯವಸಾಯವನ್ನು ಮಾಡ್ತಕ್ಕಂಥದ್ದಕ್ಕೆ ಡ್ರೈ ಫಾರ್ಮಿಂಗ್ ಅಂತಂದು ಹೇಳ್ಬಿಟ್ಟು ಕರೀತಾರೆ.
ಈ ಡ್ರೈ ಫಾರ್ಮಿಂಗ್ ಅನ್ನು ನಾವು ಎಲ್ಲಿ ನೋಡ್ಬೋದಪ್ಪ ಅಂದರೆ ಪೆನಿನ್ಸುಲಾರ್ ಇಂಡಿಯಾ ಅಂದರೆ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುತ್ತೆ. ಆಮೇಲೆ ವೆಸ್ಟರ್ನ್ ರಾಜಸ್ಥಾನಲ್ಲಿ ಅಂದರೆ ಅಲ್ಲಿ ಮಳೆ ಕಡಿಮೆ ಬೀಳುತ್ತೆ. ಸೊ ಅಂಥ ಕಡೆ ಡ್ರೈ ಫಾರ್ಮಿಂಗನ್ನು ನಾವು ನೋಡ್ಬೋದು. ಇದಕ್ಕೆ ಉದಾಹರಣೆ ಈ ಒಂದು ನವಣೆ, ರಾಗಿ, ಆರ್ಕ, ಇಂಥ ಮಿಲೆಟ್ಸ್ ಏನು ಬರ್ತವೆ ಇವೆಲ್ಲವೂ ಡ್ರೈ ಫಾರ್ಮಿಂಗ್ಗೆ ಸೂಟಬಲ್ ಆಗಿರ್ತಕ್ಕಂಥ ಉದಾಹರಣೆ. ನೆಕ್ಸ್ಟ್ ಹ್ಯೂಮಿಡ್ ಫಾರ್ಮಿಂಗ್ ಅಂತ. It refers to the cultivation of crops in area which receive sufficient rainfall. ಎಲ್ಲಿ ಸಫಿಷಿಯೆಂಟ್ ಆಗಿರ್ತಕ್ಕಂಥ ಮಳೆ ಬೀಳುತ್ತೋ ಅಂಥ ಕಡೆಗಳಲ್ಲಿ ವ್ಯವಸಾಯವನ್ನು ಮಾಡಿ ಬೆಳೆಯನ್ನು ಬೆಳೀತಕ್ಕಂಥದ್ದಕ್ಕೆ ನಾವೇನಂತ ಕರಿತೀವಿ ಹ್ಯೂಮಿಡ್ ಫಾರ್ಮಿಂಗ್ ಅಂತೀವಿ. ಇಲ್ಲಿ ದೇರ್ ಇಸ್ ನೋ ಇರಿಗೇಷನ್ ಫೆಸಿಲಿಟಿ. ಇಟ್ ಡಿಪೆಂಡ್ ಅಪಾನ್ ಓನ್ಲಿ ರೈನ್ಫಾಲ್. ಇಟ್ ಈಸ್ ಫೌಂಡ್ ಅಲಾಂಗ್ ವೆಸ್ಟ್ ಕೋಸ್ಟ್ ಅಂಡ್ ಅದರ್ ಏರಿಯಾಸ್ ದಟ್ ರಿಸೀವ್ ಸಫಿಷಿಯೆಂಟ್ ರೈನ್ಫಾಲ್. ಇದೆಲ್ಲ ಎಲ್ಲಿ ಕಂಡು ಬರ್ತಪ್ಪ ಅಂದರೆ ವೆಸ್ಟ್ ಕೋಸ್ಟಲ್ಲಿ ಮತ್ತು ಬೇರೆ ಬೇರೆ ಭಾಗದಲ್ಲಿ ಎಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತೋ ಅಂತಹ ಕಡೆಗಳಲ್ಲಿ ನಾವು ಈ ಹ್ಯೂಮಿಡ್ ಫಾರ್ಮಿಂಗನ್ನು ನೋಡ್ತೀವಿ. ನೀರಾವರಿ ಬೇಸಾಯ, ಇರಿಗೇಷನ್ ಫಾರ್ಮಿಂಗ್, ಎ ಮೆಥಡ್ ಆಫ್ ಫಾರ್ಮಿಂಗ್ ಅಂಡರ್ ವಿಚ್ ಕ್ರಾಪ್ಸ್ ಆರ್ ಗ್ರೋನ್ ವಿತ್ ದ ಹೆಲ್ಪ್ ಆಫ್ ದ ಇರಿಗೇಷನ್ ಈಸ್ ಕಾಲ್ಡ್ ಇರಿಗೇಷನ್ ಫಾರ್ಮಿಂಗ್. ಎಲ್ಲಿ ನೀರಾವರಿಯ ಸಹಾಯದಿಂದ ವ್ಯವಸಾಯವನ್ನು ಮಾಡ್ತೀವಿ ಅದನ್ನೇ ನಾವು ಇರಿಗೇಷನ್ ಫಾರ್ಮಿಂಗ್ ಅಂತ ಕರಿತೀವಿ. ಎ ಮೆಥಡ್ ಆಫ್ ಫಾರ್ಮಿಂಗ್ ಅಂಡರ್ ವಿಚ್ ಕ್ರಾಪ್ಸ್ ಆರ್ ಗ್ರೋನ್ ವಿತ್ ದ ಹೆಲ್ಪ್ ಆಫ್ ದ ಇರಿಗೇಷನ್. ನೀರಾವರಿಯ ಸಹಾಯದಿಂದ ಬೆಳೆಗಳನ್ನು ಬೆಳೀತಕ್ಕಂಥದ್ದು. ಕ್ರಾಪ್ಸ್ ಆರ್ ಗ್ರೋನ್ ವಿತ್ ದ ಹೆಲ್ಪ್ ಆಫ್ ದ ಇರಿಗೇಷನ್. ಕ್ರಾಪ್ಸ್ ಆರ್ ಗ್ರೋನ್ ವಿತ್ ದ ಹೆಲ್ಪ್ ಆಫ್ ದ ಇರಿಗೇಷನ್ ಈಸ್ ಕಾಲ್ಡ್ ಇರಿಗೇಷನ್ ಫಾರ್ಮಿಂಗ್. ಇಟ್ ಈಸ್ ಎಕ್ಸ್ಪೆನ್ಸಿವ್. ನೋಡಿ, ನೀರಾವರಿ ಬೇಸಾಯ ಅಂತಂದರೆ ದುಬಾರಿ ಆಗಿರ್ತಕ್ಕಂಥದ್ದು. ಬಟ್ ಇಟ್ ಈಸ್ ಎಸೆನ್ಷಿಯಲ್ ಇನ್ ಇಂಡಿಯಾ ಬಿಕಾಸ್ ವೇರ್ ದ ರೈನ್ಫಾಲ್ ಈಸ್ ಸೀಸನಲ್. ಯಾಕಂದರೆ ಭಾರತದಲ್ಲಿ ಈ ಒಂದು ಮಳೆ ಅಂತಕ್ಕಂಥದ್ದು ಸೀಸನಲ್ ಆಗಿರ್ತಕ್ಕಂಥದ್ದು, ಋತುಮಾನ ಆಧಾರಿತವಾಗಿರ್ತಕ್ಕಂಥದ್ದು, ಅಂದರೆ ನಿಯತಕಾಲಿಕವಾಗಿರ್ತಕ್ಕಂಥದ್ದು, ಅನ್ಸರ್ಟೈನ್ ಅನಿಶ್ಚಿತವಾಗಿರ್ತಕ್ಕಂಥದ್ದು, ಮತ್ತು ಇನ್ಸಫಿಷಿಯೆಂಟ್ ಅಷ್ಟೊಂದು ಮಳೆ ಹೇಳ್ಕೊಳ್ಳೋ ಮಟ್ಟಿಗೆ ಬೀಳ್ತಾ ಇರಲ್ಲ. ಹಾಗಾಗಿ ಭಾರತಕ್ಕೆ ನೀರಾವರಿ ಅತ್ಯವಶ್ಯಕವಾಗಿ ಬೇಕಾಗುತ್ತೆ. ಸೊ ಇಟ್ ಈಸ್ ಅ ಸೂಟಬಲ್ ಎಕ್ಸಾಂಪಲ್ ಫಾರ್ ಇರಿಗೇಷನ್ ಫಾರ್ಮಿಂಗ್. Dear students, these are the types of agriculture which are practiced in our country.